ವೇದಿಯನ್ನಪ್ಪ ನೀನು ಸ್ವೀಕರಿಸು ಸ್ವಾಮಿ, ನೀನು ಸ್ವೀಕರಿಸುವಪ್ಪ, ನೀನು ಸ್ವೀಕರಿಸು ಸ್ವಾಮಿ. ನಿನ್ನ ಮಹಿಮೆಯ ಸಾನ್ನಿಧ್ಯ ನಮ್ಮನ್ನ ಆವರಿಸಿಕೊಳ್ಳಲಿ ಅಪ್ಪ, ನಮ್ಮನ್ನ ಆವರಿಸಿಕೊಳ್ಳಲಿ ಸ್ವಾಮಿ, ನಮ್ಮನ್ನ ಆವರಿಸಿಕೊಳ್ಳಲಿ. ನಿನ್ನ ಸನ್ನಿಧಿಯಲ್ಲಿ ನಾವು ನಿಲ್ಲುವಾಗ, ನಿನ್ನನ್ನು ಆರಾಧಿಸುವಾಗ, ನಿನ್ನ ದೈವಿಕವಾದ ಮಹಿಮೆ, ನಿನ್ನ ದೈವಿಕವಾದ ಪ್ರಸನ್ನತೆ ನಮಗೆ ಪ್ರಕಟವಾಗಲಿ ಸ್ವಾಮಿ, ನಮಗೆ ಪ್ರಕಟವಾಗಲಿ ರಾಜನೇ. ಎಲ್ಲರೂ ಬಾಯಿಗಳನ್ನು ತೆರೆದು
ನಮಗೆ ಗೊತ್ತಾಗ್ತದೆ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಎಂಬುದಾಗಿ. ಸೊ ಈ ಸಾಂಗ್ ಅನ್ನು ನಾವೇ ಕಂಪೋಸ್ ಮಾಡಿದ್ದು, ಅದಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಇದರಲ್ಲಿ ಹೇಳ್ತದೆ ಕ್ರಿಸ್ತನಲ್ಲಿ ನಾವು ಆತನ ಸೊತ್ತಾಗಿದ್ದೇವೆ ಎಂಬುದಾಗಿ, ಯೇಸುವಿನ ಖರೀದಿ ನಾವು ಆಗಿದ್ದೇವೆ. ಮಾತ್ರವಲ್ಲದೆ ದೇವರ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಟ್ಟವರಾಗಿದ್ದೇವೆ, ಕ್ರಿಸ್ತನ ರಕ್ತದಿಂದ ನಾವು ಮುದ್ರಿಸಲ್ಪಟ್ಟಿದ್ದೇವೆ. ಸೊ ಈ ಹಾಡಲ್ಲಿ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಎಂಬುದನ್ನು ಈ ಹಾಡು ನಮಗೆ ತೋರಿಸಲ್ಪಡ್ತದೆ. ಅದಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. Hallelujah. The joy of the Lord. The joy of the Lord. Amen. God is good. And all the time. Amen. ನಾವು ಇಲ್ಲಿ ನೆಲೆ ನಿಂತಿರುವುದು ಅದು ಆತನ ಕೃಪೆ ಒಂದೇ ಆಗಿದೆ. ದೇವರ ವಾಕ್ಯ ಹೇಳ್ತಾರೆ, ನಾವು ಪಿಂಡವಾಗಿರುವಾಗಲೇ ದೇವರಿಗೆ ನಮ್ಮ ಬಗ್ಗೆ ಗೊತ್ತಿತ್ತಂತೆ. ಆಮೇಲೆ ಹಾಗಾದ್ರೆ ಇವತ್ತು ನಾವು ಕೃಪೆಯಲ್ಲಿ ನೆಲೆ ನಿಂತದ್ದು ಅದು ಆತನ ಕೃಪೆಯೇ ಆಗಿದೆ. ಆಮೇಲೆ ನಮ್ಮನ್ನ ಎಲ್ಲವುಗಳಿಂದ ತಪ್ಪಿಸಿ ನಡೆಸಿದ್ದು ಅದು ದೇವರ ಕೃಪೆ ಮಾತ್ರವೇ ಆಗಿದೆ. ಆಮೇಲೆ ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ದೇವರ ಕೃಪೆ ಹೊಸದಾಗಿ ನಮ್ಮ ಜೀವಿತದಲ್ಲಿ ಬರ್ತದೆ ಎಂಬುದಾಗಿ. ಇವತ್ತು ಹೆಸರು ಹೇಳಿ ಕರೆದದ್ದು ಅದು ಆತನ ಕೃಪೆ, ನಮ್ಮನ್ನು ಉನ್ನತಿಗೆ ಏರಿಸಿದ್ದು ಅದು ಆತನ ಕೃಪೆ, ಎಲ್ಲ ಕಟ್ಟುಗಳನ್ನು ಒಡೆದದ್ದು ಅದು ಆತನ ಕೃಪೆಯೇ ಆಗಿದೆ. ನಾವೆಲ್ಲ ಸೇರಿ ಕೃಪೆಯಿಂದ ನೆಲೆ ನಿಂತೆವು ಎಂಬುದಾಗಿ ಹಾಡುತ್ತಾ ಆತನ ನಾಮವನ್ನು
ಅಪ್ಪ. ಕೆರೂಬಿಗಳು ಸೆರಾಫಿಗಳು ದಿನನಿತ್ಯ ಸ್ತುತಿಸುವ ಸರ್ವಶಕ್ತನಾದ ದೇವರೇ, ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ನಾವೆಲ್ಲ ಈ ಮುಂಜಾನೆ ಸಮಯದಲ್ಲಿ ಆತನಿಗೆ ಮನಸ್ಸಾರೆ ಮನಪೂರ್ವಕವಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ, ನಮ್ಮ ತನು ಮನ ಎಲ್ಲವುಗಳಿಂದ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಕೊನೆಯ ಹಾಡನ್ನು ಹಾಡುತ್ತಾ ಆತನ ನಮಗೆ ಬಳಸೋಣ. ಪರಿಶುದ್ಧತೆಯಲ್ಲೂ ಆತ್ಮದಲ್ಲೂ ಸತ್ಯದಲ್ಲೂ ಆರಾಧಿಸುತ್ತಿರುವ ಕೃಪೆಗೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ನಿನ್ನ ಸ್ತುತಿಸಲು ನಿನ್ನನ್ನು ಹೊಗಳುವುದು ನಿನ್ನ ಜೀವಿಸಲು ಒಂದು ದೊಡ್ಡ ಭಾಗ್ಯವಾಗಿದೆಯಪ್ಪ. ಅಂತ ಭಾಗ್ಯಕ್ಕಾಗಿ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಆರಾಧನೆ ಮಾಡಿದಂಥ ಪ್ರತಿಯೊಂದು ನಿನ್ನ ಮಕ್ಕಳನ್ನು ಹೇಳವಾಗಿ ಆಶೀರ್ವದಿಸುವಪ್ಪ. ನಿನ್ನ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಟ್ಟವರಾಗಿದ್ದೇವೆ, ನಿನ್ನ ರಕ್ತದಲ್ಲಿ ನಾವು ಮುದ್ರಿಸಲ್ಪಟ್ಟವರಾಗಿದ್ದೇವೆ. ಅದಕ್ಕೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಾವು ಇದ್ದಾಗಿ ಇರುವುದೇ ಇಲ್ಲ, ಹಂತ ಹಂತಕ್ಕೆ ಮೇಲಕ್ಕೆ ಮೇಲಕ್ಕೆ ಪ್ರಭಾವದಿಂದ ಪ್ರಭಾವಕ್ಕೆ ಮಹಿಮೆಯಿಂದ ಮಹಿಮೆಗೆ ತಂದೆ ಮುನ್ನುಗ್ಗುವವರಾಗಿ
ದೇವರು ನಮ್ಮ ಜೊತೆ ಆತನ ಮಾತನಾಡುವವನಾಗಿದ್ದಾನೆ. ಆದಿಕಾಂಡ ಪುಸ್ತಕ ಅದರಲ್ಲಿ 1ನೇ ಅಧ್ಯಾಯ 26ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 26ನೇ ವಾಕ್ಯದಿಂದ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನೆ ಎಂಬುದಾಗಿ ಅಲ್ಲಿ ವಾಕ್ಯ ಇರ್ತದೆ. ಹಾಗಿದ್ರೆ ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಉಂಟು ಮಾಡಿದ ಹೇಳಿ? ತನ್ನ ಸ್ವರೂಪದಲ್ಲಿ. ಅಲ್ಲೆಲ್ಲೂಯಾ. ದೇವರ ಸ್ವರೂಪದಲ್ಲಿ ದೇವರು ನಮ್ಮನ್ನು ಉಂಟು ಮಾಡಿದಂತ ಬೈಬಲ್ ಹೇಳ್ತದೆ. ಹಾಗಿದ್ರೆ ಇವತ್ತು ನಮ್ಮನ್ನು ಉಂಟು ಮಾಡಿದ ಯಾರು? ದೇವರು. ಹೌದಲ್ಲ? ಲೋಕದವರೆಲ್ಲ ಇರ್ತದೆ ಮಂಗನಿಂದ ಮಾನವ ಅಂತ, ಆದ್ರೆ ಈ ಬೈಬಲ್ ಅದೇ ಹೇಳ್ತದೆ ನಮ್ಮನ್ನು ಉಂಟು ಮಾಡಿದ ಯಾರು? ದೇವರು. ಅಲ್ಲಿ ನಮ್ಮನ್ನು ಉಂಟು ಮಾಡಿದ ದೇವರು. ಅಲ್ಲೆಲ್ಲೂಯಾ. ಆಡಮ್ ಪ್ರಥಮ ಮಾನವ, ಆದಾಮ. ಅಲ್ಲಿ ಆಡಮ್ ಪ್ರಥಮ ಮಾನವ. ಅಂದ್ರೆ ಇಬ್ರು ಅಕ್ಷರದಲ್ಲಿ ನಾವು ನೋಡುವುದಾದ್ರೆ ಆದಾಮ ಅಂತ ಹೇಳಿದ್ರೆ ಅದರ ಅರ್ಥ ಭೂಮಿಗೆ ಸಂಬಂಧಪಟ್ಟವ. ಆಮೇಲೆ ಅಲ್ಲಿ ದೇವರು ಭೂಮಿಯಲ್ಲಿ ಸಂಬಂಧ ಪಡುವುದಕ್ಕೋಸ್ಕರ, ಭೂಮಿಯಲ್ಲಿ ದೊರೆತನ ಮಾಡುವುದಕ್ಕೋಸ್ಕರ ದೇವರು ನಮ್ಮನ್ನು ಏನ್ ಮಾಡಿದ? ಸೃಷ್ಟಿ ಮಾಡಿದ. ಅಲ್ಲಿ ದಾಸರಾಗಿರ್ಲಿಕ್ಕೆ ಅಲ್ಲ, ನಾವು ದೊರೆತನ ಮಾಡುವವರಾಗಿದ್ದೇವೆ. ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಂಗ್ಲಿಷ್ ನಲ್ಲಿ ಡೊಮಿನಿಯನ್ ಅಂದ್ರೆ ಏನಾದ್ರ ಅರ್ಥ? ನಾವು ಆಡಳಿತ ಮಾಡುವವರಂತೆ, ಆಳ್ವಿಕೆ ಮಾಡುವ ಅಧಿಕಾರ ದೇವರು ಕೊಟ್ಟಿದ್ದಾನೆ. ಎಷ್ಟು ಜನ ನಂಬ್ತೀರಲ್ಲ? ಪ್ರೈಸ್ ದಿ ಲಾರ್ಡ್. ನಾವು ದೇವರ ಮಕ್ಕಳಾಗಿದ್ದೇವೆ. ಅಲ್ಲಿ ಯಾರಾಗಿದೆ? ನಾವು ದೇವರ ಮಕ್ಕಳಾಗಿದ್ದೇವೆ. ಇಲ್ಲಿ ನೋಡಿ, ಆದಾಮನನ್ನು ದೇವರು ಯಾರು ಉಂಟು ಮಾಡಿದ್ದು? ದೇವರು ಉಂಟು ಮಾಡಿದ್ದು. ಹೇಗೆ ಉಂಟು ಮಾಡಿದ? ತನ್ನ ಸ್ವರೂಪದಲ್ಲಿ. ತನ್ನ ಸ್ವರೂಪದಲ್ಲಿ ದೇವರು ಉಂಟು ಮಾಡಿದ. ಮನುಷ್ಯನನ್ನು ಯಾಕೆ ದೇವರು ಉಂಟು ಮಾಡಿದರು? ಯಾಕಂತ ಹೇಳಿದ್ರೆ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ಅವನಿಗೆ ಅಧಿಕಾರವನ್ನು ಕೊಟ್ಟಾನೆ. ಅಲ್ಲಿ ಎಲ್ಲದರ ಮೇಲೆ ದೇವರು ಏನ್ ಮಾಡಿದಂತೆ? ಅಧಿಕಾರ ಕೊಟ್ಟ. ಇವತ್ತು ನಾನು ಹೇಳ್ತೀನಿ, ಅಧಿಕಾರ ಯಾರಿಗೆ ಕೊಟ್ಟದ್ದು? ದೇವರು ನನಗೆ ಮತ್ತು ನಿನಗೆ ಕೊಟ್ಟಿದ್ದಾನೆ. ಸೈತಾನನಿಗೆ ಅಧಿಕಾರ ಕೊಟ್ಟಿದ್ದಾನೆ? ಇಲ್ಲ. ಸೈತಾನನ ಮೇಲೆ ದೊರೆತನ ಮಾಡಲಿಕ್ಕೆ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನೋಡಿ, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಾಕ್ಯ ಏನ್ ಹೇಳ್ತದೆ? ಓದಿ ನೋಡ್ರಿ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಾಕ್ಯ. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲಗಳನ್ನು ಮುರಿಯುವುದಕ್ಕೆ ನಿಮಗೆ ಏನ್ ಮಾಡಿದ್ದಾರೆ? ಅಧಿಕಾರವನ್ನು ಕೊಟ್ಟಿದ್ದಾನೆ. ನಾನು ಹೇಳ್ತೇನೆ, ಶತ್ರುವಿನ ಮೇಲೆ, ಶತ್ರುವಿನ ಸಮಸ್ತ ಬಲದ ಮೇಲೆ ದೇವರು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಎಷ್ಟು ಜನ ಸಂತೋಷ ಮಾಡ್ತಾ ಇದ್ರಿ? ಹಲ್ಲೆಲೂಯಾ. ಶತ್ರು ಎಷ್ಟೇ ಬಲಶಾಲಿ ಆಗಿದ್ರು ಸಹ ಅವನಿಗಿಂತ ನೀನು ಬಲಶಾಲಿ. ಹಲ್ಲೆಲೂಯಾ. ಸೈತಾನ ಏನ್ ಮಾಡ್ತಾರೆ ಗೊತ್ತಿಲ್ಲ? ದೇವರ ವಾಕ್ಯವನ್ನು ನಾವು ಅರ್ಥ ಮಾಡಬೇಕಾದಾಗೆ ನಮ್ಮನ್ನು ಬ್ಲೈಂಡ್ ಮಾಡ್ತಾನೆ, ನಮ್ಮನ್ನು ಕುರುಡು ಮಾಡ್ತಾನೆ. ಇವತ್ತು ಲೋಕದವರನ್ನೆಲ್ಲ ಏನ್ ಮಾಡಿದ್ದಾರೆ? ಅವರು ಕುರುಡು ಮಾಡಿದ್ದಾನೆ. ಆಮೇಲೆ ನಂಬಿಕೆ ಇಲ್ಲದವರ ಮನಸ್ಸನ್ನು ಏನ್ ಮಾಡಿದಾರಂತೆ? ಮಂಕು ಮಾಡಿದಾರಂತ ಸತ್ಯವೇದ ಹೇಳ್ತಾ ಉಂಟು. ಇವತ್ತು ನಮ್ಮ ಮನಸ್ನೇತ್ರಗಳು ತೆರೆಯಲ್ಪಟ್ಟಿದೆ. ದೇವರ ವಾಕ್ಯವನ್ನು ನಾವು ತಿಳಿದುಕೊಂಡಿದ್ದೇವೆ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸೈತಾನನ ಎಲ್ಲ ಅಧಿಕಾರದ ಮೇಲೆ ದೇವರು ನಿನಗೆ ದೊಡ್ಡ ಅಧಿಕಾರವನ್ನು ಕೊಟ್ಟಿದ್ದಾನೆ. ಅದಕ್ಕೆ ಬೈಬಲ್ ಹೇಳುವುದು, ಸರ್ಪಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು. ಅವನಿಗೆ ಎಷ್ಟೇ ಅಧಿಕ ಬಲ ಇರಲಿ, ಅದಕ್ಕಿಂತ ದೊಡ್ಡ ಬಲ ನಿನ್ನಲ್ಲಿ, ನನ್ನಲ್ಲಿ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ಮತ್ತೆ ಹೇಳ್ತದೆ, ಅದು ನಿನಗೆ ಏನು ಮಾಡುವುದಿಲ್ಲದೆ, ಯಾವುದು ನಿನಗೆ ಕೇಡು ಮಾಡುವುದೇ ಇಲ್ಲ. ಇವತ್ತು ನಾವು ಕೆಲವು ಅದಕ್ಕೆಲ್ಲ ಹೆದರುತ್ತೇವೆ. ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತೇನೆ, ನೀನು ಹೆದರಬೇಕಾಗಿಲ್ಲ, ನಿನ್ನನ್ನು ನೋಡಿ ಅದು ಹೆದರುತ್ತದೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಿನ್ನನ್ನು ಎದುರಿಸುವ ಒಂದು ಅಭಿಷೇಕ, ಅನಾಯಿಂಟಿಂಗ್ ದೇವರು ನಿನ್ನ ಮೇಲೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಲೋಕದವರು ಒಂದು ಲಿಂಬು ಮನೆ ಎದುರಿದ್ರೆ, ಅದಕ್ಕೆ ಗುಂಡು ಸೂಚಿದ್ರೆ ಏನ್ ಮಾಡ್ತಾರೆ? ಹೆದರ್ತಾರೆ. ಯಾಕೆ? ಅವರಿಗೆ ಗೊತ್ತಿಲ್ಲ ಅದರಲ್ಲಿ ಪವರ್ ಇಲ್ಲ. ನಿನ್ನಲ್ಲಿ ದೊಡ್ಡ ಪವರ್, ದೇವರ ಇಮೇಜ್ ನಿನ್ನೊಳಗಿದೆ, ದೇವರ ಶಕ್ತಿ ನಿನ್ನಲ್ಲಿದೆ.
ನೀನು ಮರೆತು ಬಿಟ್ಟದ್ರಿಂದ ನೀನು ಹೆದರುತ್ತಿ. ಯಾವಾಗ ನೀನು ಹೆದರುತ್ತಿ ಅದು ನಿನ್ನನ್ನು ಎದುರಿಸುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಶತ್ರುಗಿಂತ ಸಹ ದೇವರು ನಿನ್ನನ್ನು ಬಲಿಷ್ಠನಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಬೈಬಲ್ ಇರ್ತದೆ, ಎಲ್ಲದರ ಮೇಲೆ ದೊರೆತನ ಮಾಡಲಿಕ್ಕೆ ಯಾರಿಗೆ ಅಧಿಕಾರ ಕೊಟ್ಟ? ಆದಾಮನಿಗೆ ಅಧಿಕಾರ ಕೊಟ್ಟ. ಆದಾಮ ಯಾರು? ದೇವರ ಮಗನು. ಹಲ್ಲೆಲೂಯಾ. ಆದಾಮ ಉಂಟಾಗುವ ಮೊದಲು ಅವನನ್ನು ಏನ್ ಮಾಡಿದ್ದು? ದೇವರವನನ್ನು ಯಾವುದರಿಂದ ಫಸ್ಟ್ ಹೇಳಿದ್ದು? ಭೂಮಿಯಲ್ಲಿ ಬರಿದಾಗಿತ್ತು, ಮಣ್ಣು ಮಾತ್ರ ಇತ್ತು, ಯಾವ ವ್ಯಕ್ತಿ ಇರಲಿಲ್ಲ. ಆಗ ದೇವರು ಮಣ್ಣಿನಲ್ಲಿ ಏನು ಮಾಡಿದಂತೆ? ಮನುಷ್ಯನನ್ನು ಮಾಡಿದಂತೆ. ಮನುಷ್ಯನನ್ನು ಮಾಡಿ ಬೈಬಲ್ ಹೇಳ್ತಾರೆ ಅವನಿಗೆ ಏನ್ ಮಾಡಿದಂತೆ? ಜೀವ ಶ್ವಾಸವನ್ನು ಊದಿದಂತೆ. ಆಮೇಲೆ ಅಲ್ಲಿ ಹಾಗಾದ್ರೆ ಇವತ್ತು ನಾವು ಯಾರಾಗಿದ್ದೇವೆ? ನಿಜವಾಗಿ ಮಣ್ಣಿಗೆ ಸಂಬಂಧಪಟ್ಟ ವ್ಯಕ್ತಿಗಳಾಗಿದ್ದೇವೆ ನಾವು. ಅಲ್ಲಿ ಮಣ್ಣಿಗೆ ಸಂಬಂಧಪಟ್ಟ ವ್ಯಕ್ತಿಗಳಾಗಿದ್ದೇವೆ. ಅಲ್ಲಿ ಹಾಗೆ ಪರಲೋಕದಲ್ಲಿರುವ ಆ ದೇವರ ಸ್ವರೂಪದಲ್ಲಿ ಸಹ ನಾವು ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ನೋಡಿ, ಮಣ್ಣಿನಿಂದ ದೇವರು ಯಾರನ್ನು ಉಂಟು ಮಾಡಿದ? ಆದಾಮನನ್ನು ಉಂಟು ಮಾಡಿದ. ಜೀವ ಶ್ವಾಸಗಳನ್ನು ಊದುವಾಗ ಅವನ ಶರೀರದೊಳಗೆ ಏನ್ ಬಂತು? ಜೀವ ಬಂತು. ಅಲ್ಲಿ ಜೀವ ಬಂತು. ಆಮೇಲೆ ದೇವರ ಒಂದು ಮಾತು ಅವನ ಒಳಗೆ ಜೀವ, ದೇವರ ಒಂದು ಉಸಿರು ಅವನ ಒಳಗೆ ಜೀವ. ಇವತ್ತು ನಾನು ಹೇಳ್ತೇನೆ, ನನ್ನ ಒಳಗಿರುವ ಜೀವ ಅದು ಮನುಷ್ಯನು ಕೊಟ್ಟದಲ್ಲ, ಅದು ದೇವರು ಕೊಟ್ಟದಾಗಿದೆ. ನಾನು ಹೇಳ್ತೇನೆ, ಮನುಷ್ಯನು ಕೊಟ್ಟ ಜೀವ ಸೈತಾನನಿಗೆ ತೆಗಿಲಿಕ್ಕೆ ಎಷ್ಟು ಜನ ಬಿಲಿ ಮಾಡ್ತೀರಿ? ಸೈತಾನನಿಗೆ ತೆಗಿಲಿಕ್ಕೆ ಆಗುವುದೇ ಅಲ್ಲ. ಆಮೇಲೆ ಸೈತಾನ ಸುಳ್ಳುಗಳ ಮೂಲಕ ನಮ್ಮ ಮನೆ ಬರ್ತಾನೆ. ಸೈತಾನ ಸತ್ಯ ಮಾತನಾಡ್ತಾನ? ಇಲ್ಲ, ಸುಳ್ಳುವೇ ಮಾತನಾಡು. ನಾನು ಹೇಳ್ತೇನೆ, ಒಬ್ಬ ವ್ಯಕ್ತಿ ನಿನ್ನ ಜೀವಿತವನ್ನು ಉಂಟು ಮಾಡಿದಲ್ಲ, ನಿನ್ನ ಜೀವಿತವನ್ನು ಉಂಟು ಮಾಡಿದ ದೇವರು, ಅದು ತನ್ನ ಸ್ವರೂಪದಲ್ಲಿ. ಹಾಗಾಗಿ ದೇವರು ಏನು ಹೇಳ್ತಾರೆ ಅದನ್ನು ಮಾತ್ರ ನೀನು ನಂಬಬೇಕು. ಸೈತಾನ ಏನ್ ಮಾಡ್ತಾರೆ ಗೊತ್ತುಂಟ? ಸುಳ್ಳನ್ನು ನಂಬುವಾಗೆ ಮಾಡ್ತಾನೆ. ಇವತ್ತೆಲ್ಲ ಲೋಕದವರು ಯಾವ್ದನ್ನು ನಂಬಿದ್ದಾರೆ? ಸುಳ್ಳನ್ನು ನಂಬುವ. ನಾವು ನಮಗೆ ಗೊತ್ತುಂಟು ದೇವರ ವಾಕ್ಯ ಸತ್ಯ ಎಂಬುದಾಗಿ ಗೊತ್ತುಂಟು. ಮೊದಲು ದೇವರು ಯಾರನ್ನು ಉಂಟು ಮಾಡಿದ? ಆದಾಮನನ್ನು ಉಂಟು ಮಾಡಿದ. ಹಲ್ಲೆಲೂಯಾ. ಆ ಆದಾಮನ DNA ಯಾರ್ದಿದ್ದದ್ದು? ಫಸ್ಟ್ ದೇವರದ DNA. ಹಲ್ಲೆಲೂಯಾ. ಮಹಿಮೆಯನ್ನು ಕೊಟ್ಟ, ಅಧಿಕಾರವನ್ನು ಕೊಟ್ಟ. ಆದರೆ ಆದಾಮ ಏನ್ ಮಾಡಿದ? ಅದನ್ನು ಕಳೆದುಕೊಂಡ. ದೇವರು ಅವನಿಗೆ ಹೇಳಿದ ಎಲ್ಲದರ ಮೇಲೆ ನೀವು ದೊರೆತನ ಮಾಡು. ಆದರೆ ಒಂದು ಸತ್ಯ ಅಲ್ಲಿ ಹೇಳಿದ್ರು. ಯಾರಿಗೆ? ಆದಾಮನಿಗೆ ಏನಂತ ಹೇಳಿದ್ರೆ, ಅವನು ಏನೇನು ತೋಟದಲ್ಲಿ ಇಟ್ಟುಕೊಂಡು ದೇವರು ಹೇಳ್ತಾನೆ, ಇಲ್ಲಿ ಎರಡು ಹಣ್ಣು ಉಂಟು. ಒಂದು ಯಾವ್ದು ಹಣ್ಣು? ಒಳ್ಳೆದರ ಮತ್ತು ಕೆಟ್ಟದರ ಅರಿವನ್ನು ಹುಟ್ಟಿಸುವ ಹಣ್ಣು. ಇನ್ನೊಂದು ಯಾವುದು? ಜೀವ ಕೊಡುವ, ಮರಣವಿಲ್ಲದ, ಅದಕ್ಕಿದ್ರೇನಿಲ್ಲ, ಮರಣ ಇಲ್ಲ ಅಂತ ಹಣ್ಣನ್ನು ಎಲ್ಲಿಟ್ಟ? ಏನೇನು ತೋಟದಲ್ಲಿ ಇಟ್ಟಾನೆ. ಆದರೆ ಆದಾಮ ಮತ್ತು ಹವ್ವಳು ಯಾವ ಹಣ್ಣನ್ನು ತಿಂದರು? ಒಳ್ಳೆದರ ಮತ್ತು ಕೆಟ್ಟದರ ಹಣ್ಣನ್ನು ಅವರೇನ್ ಮಾಡಿದ್ರಂತೆ? ತಿಂದರು ಅಂತ ಬೈಬಲ್ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾ ಉಂಟು. ಹಲ್ಲೆಲೂಯಾ. ತಿಂದ ನಿಮಿತ್ತವಾಗಿ ಏನಾಯ್ತು? ಅಲ್ಲಿ ಏನ್ ಬಂತು? ಮರಣ ಬಂತು. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಇದನ್ನು ತಿಂದ್ರೆ ಏನಾಗ್ತೀನಿ? ನೀನು ಸಾಕ್ತಿ. ಹೌದಾ? ಹಾಗೆ ಹೇಳಿದಲ್ಲ ದೇವರು. ಈ ಹಣ್ಣನ್ನು ತಿಂದ ದಿವಸ ಏನಾಗ್ತೀನಿ? ನೀನು ಸತ್ತು ಹೋಗ್ತಿ ಅಂತ ದೇವರು ಹೇಳಿದ್ರು. ಆದ್ರೆ ಸೈತಾನ ಅವಳ ಬ್ರೈನ್ ವಾಶ್ ಮಾಡಿ ಹೇಳಿದ, ಇದನ್ನು ತಿಂದ್ರೆ ನೀನು ಏನಾಗುದಿಲ್ಲ, ಸಾಯುವುದಿಲ್ಲ, ನೀನು ಯಾರಾಗಿ ಆಗ್ತಿ? ದೇವರ ಹಾಗೆ ಆಗ್ತಿ ಅಂತ ಹೇಳಿದ. ನೋಡಿ ಅವನು ಹೇಗೆ ವಂಚಿಸ್ತಾನೆ ನೋಡ್ರಿ. ಇವರನ್ನು ದೇವರ ಸ್ವರೂಪದಲ್ಲಿ ಉಂಟು ಮಾಡಿದ್ದು. ಇವರಿಗೆ ಗೊತ್ತುಂಟು ದೇವರ ಸ್ವರೂಪದಲ್ಲಿ ನಾನು ಉಂಟು ಮಾಡಿದೆ ಅಂತ ಗೊತ್ತುಂಟು. ದೇವರು ಇವರ ಜೊತೆ ನಡೀತಾ ಇದ್ದ. ಇಂಥವರನ್ನು ಏನ್ ಮಾಡ್ಲಿಕ್ಕೆ ಸೈತಾನ ಪ್ಲಾನ್ ಮಾಡಿದ? ಆ ಒಂದು ಫೆಲೋಶಿಪ್ ಅನ್ನು ಕಟ್ ಮಾಡ್ಲಿಕ್ಕೆ ಅವನು ಪ್ಲಾನ್ ಮಾಡಿದ. ನೋಡಿ, ಆದಾಮ ಮತ್ತು ಹವ್ವಳು ಒಟ್ಟಿಗೆ ಇರುವಾಗ ಯಾರು ಬರಲಿಲ್ಲ? ಸೈತಾನ ಬರಲಿಲ್ಲ. ಹವ್ವಳು ಒಬ್ಬಳೇ ಇರುವಾಗ ಬಂದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ನೀನು ಕುಟುಂಬವಾಗಿ ನೀನು ಆರಾಧನೆಗೆ ಬರುವಾಗ, ಹಲ್ಲೆಲೂಯಾ, ಸೈತಾನ ನಿನ್ನನ್ನು ವಂಚಿಸಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಇವತ್ತು ಸೈತಾನ ಏನ್ ಮಾಡ್ತಾನೆ? ಕುಟುಂಬವನ್ನು ಬೇರ್ಪಡಿಸ್ತಾನೆ, ಮಕ್ಕಳನ್ನು ಬೇರ್ಪಡಿಸ್ತಾನೆ. ನಾವು ಪ್ರಾರ್ಥನೆ ಮಾಡುವ ಕುಟುಂಬವಾಗಿ ದೇವರನ್ನು ನಾವು ಆರಾಧಿಸಲಿಕ್ಕೆ ದೇವರು ಕರೆದಿದ್ದಾನೆ. ಅಲ್ಲಿ ವಂಚನೆ ಮಾಡ್ತಾನೆ.
ನಾವು ಒಂದು ತಿಳಿದುಕೊಳ್ಬೇಕು, ಅವ ಯಾಕೆ ಡಿವೈಡ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಜೀವಿತವನ್ನು ಹಾಳು ಮಾಡ್ಲಿಕ್ಕೆ, ಕುಟುಂಬವನ್ನು ಹಾಳು ಮಾಡ್ಲಿಕ್ಕೆ. ನೀವು ಬಿಟ್ಟುಕೊಡ್ಬಾರ್ದು. ದೇವರಂತ ಹೇಳ್ರಿ, ಅಲ್ಲಿ ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ರಿಂದ ನಿನ್ನ ಮಾತಿನ ಪ್ರಕಾರ ನಾನು ಜೀವಿಸ್ತೇನೆ ಎಂಬುದಾಗಿ. ನೋಡಿ, ಅಲ್ಲಿ ಅವಳು ಏನಾಗ್ತಾಳೆ, ವಂಚನೆಗೊಳಗಾಗ್ತಾಳೆ. ಅವಳ ಹತ್ರ ಪ್ರಶ್ನೆ ಕೇಳ್ತಾನೆ, ದೇವರು ಏನು ಹೇಳಿದ್ದಾರೆ? ದೇವರು ಎಲ್ಲ ಹಣ್ಣನ್ನು ತಿನ್ಬಹುದು, ಈ ಹಣ್ಣಿನ ತಿನ್ಬಾರ್ದು ಅಂತ ಹೇಳಿದ. ಯಾಕೆ ಅಂತ ಕೇಳುವಾಗ ಹೇಳ್ತಾನೆ, ಈ ಹಣ್ಣನ್ನು ತಿಂದ್ರೆ ನಾವು ಸಾಯ್ತೀವಿ ಅಂತ ದೇವರು ಹೇಳಿದ ಅಂತ ಹೇಳುವಾಗ ಸೈತಾನ ವಂಚಿಸ್ತಾನೆ, ಈ ಹಣ್ಣನ್ನು ತಿಂದ್ರೆ ನೀವು ಸಾಯುವುದಿಲ್ಲ, ದೇವರ ಹಾಗೆ ಆಗುತ್ತೀರಿ ಎಂಬುದಾಗಿ. ಹಲ್ಲೆಲೂಯಾ. ಆಗ ಏನ್ ಮಾಡ್ತಾಳೆ ಅವಳು? ಹಣ್ಣನ್ನು ತಿಂತಾಳಂತೆ. ಹಣ್ಣನ್ನು ತಿಂದ ನಿಮಿತ್ತವಾಗಿ ಅವಳಿಗೆ ಏನಾಗ್ತದೆ? ಒಳ್ಳೆದರ ಮತ್ತು ಕೆಟ್ಟದರ ಅರಿವು ಬರ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವಳು ತನ್ನ ಮಹಿಮೆಯನ್ನು ಏನ್ ಮಾಡಿದ್ದು? ಕಳೆದುಕೊಂಡು. ದೇವರು ಕೊಟ್ಟ ಆ ಸ್ವರೂಪವನ್ನು ಏನ್ ಮಾಡಿದ್ದು? ಕಳೆದುಕೊಂಡು. ದೇವರ ಒಂದು ಫೆಲೋಶಿಪ್ ಅನ್ನು ಕಳೆದುಕೊಂಡು ಅವಳು ದಾಸರಾದವಳು. ಆದಾಮ ಮಾತ್ರ, ಅವಳು ಮಾತ್ರ ಅಲ್ಲ ತಿಂದದ್ದು. ಯಾರಿಗೆ ಕೊಟ್ಟಲ್ಲ ಅದನ್ನು? ಆದಾಮನಿಗೆ ಸಹ ಕೊಟ್ಟರು. ನೋಡಿ, ಇವರು ತಿನ್ನದ್ರಿಂದ ಆ ಮಹಿಮೆ ಏನಾಯ್ತು? ಅವರು ಕಳೆದುಕೊಂಡು ದಾಸರಾದರು. ಸೈತಾನ ಯಾವಾಗ ಸಹ ನಮ್ಮನ್ನು ಏನ್ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ? ಅವನ ಅಂಡರ್ ಅಲ್ಲಿ ಅವನ ಅಡಿಯಾಳಾಗಿರ್ಬೇಕೆಂಬುದಾಗಿ. ಆದ್ರೆ ದೇವರ ಇಷ್ಟ ನೀನು ದಾಸನಾಗುವುದಲ್ಲ, ನೀನು ಡೊಮಿನಿಯನ್ ಮಾಡಬೇಕು, ಅವನ ಮೇಲೆ ಅಧಿಕಾರ ಚಲಾಯಿಸಬೇಕು. ಇದಕ್ಕೋಸ್ಕರ ದೇವರನ್ನ ಸೃಷ್ಟಿ ಮಾಡಿದ. ಯಾವಾಗ ದೇವರಲ್ಲಿ ಯೋಚಿಸಿದಲ್ಲ, ಇವರು ಒಳ್ಳೆದರ ಮತ್ತು ಕೆಟ್ಟದರ ಹಣ್ಣನ್ನು ತಿಂದ್ರಲ್ಲ ಅಂತ ಗೊತ್ತಾದ ಮೇಲೆ ದೇವರು ಏನ್ ಮಾಡಿದ್ರು ಗೊತ್ತಿಲ್ಲ, ಅವರನ್ನು ಏದೇನ್ ತೋಟದಿಂದ ಹೊರಗೆ ಹಾಕಿದ. ಯಾಕೆ ಹೊರಗೆ ಹಾಕಿದ ಅಂತ ಹೇಳಿದ್ರೆ, ಇನ್ನು ಏನು ಹಣ್ಣನ್ನು ತಿಂತಾರೆ? ಜೀವದಾಯಕ ವೃಕ್ಷದ ಹಣ್ಣನ್ನು ತಿಂದು ಇನ್ನು ಇವರಿಗೆ ಮರಣ ಬರುವುದಿಲ್ಲ. ಅಲ್ಲಿಯ ಮನುಷ್ಯ ಕೆಟ್ಟದರ ಬಗ್ಗೆ ಗೊತ್ತಾಯಿತು, ಇನ್ನು ಕೆಟ್ಟವನಾದ್ರೆ ಈ ಹಣ್ಣನ್ನು ತಿಂದ್ರೆ ಅವನಿಗೆ ಮರಣವೇ ಬರುವುದಿಲ್ಲ ಅಂತ ತಿಳಿದು ದೇವರು ಏನ್ ಮಾಡಿದ? ಅವನನ್ನು ಹೊರಗೆ ಹಾಕಿದ. ಒಬ್ಬ ಆದಾಮನಿಂದ ಇಡೀ ಭೂಮಿಗೆ ಪಾಪ ಬಂತು. ಒಬ್ಬ ಆದಾಮನಿಂದ ಇಡೀ ಭೂಮಿಗೆ ಏನ್ ಬಂತು? ಹಲ್ಲೆಲೂಯಾ, ಮರಣ ಬಂತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಇನ್ನೊಬ್ಬ ಆದಾಮ ಭೂಮಿಗೆ ಬರಬೇಕಾಗಿತ್ತು. 1 ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 45ನೇ ವಾಕ್ಯ ಓದಿ ನೋಡ್ರಿ. 1 ಕೊರಿಂಥ 15ನೇ ಅಧ್ಯಾಯ 45ನೇ ವಾಕ್ಯ. ಮೊದಲನೆಯ ಮನುಷ್ಯನಾದ ಆದಾಮನು ಏನಂತೆ? ಬದುಕುವ ಪ್ರಾಣಿಯಾಗಿದ್ದನು ಎಂದು ಬರೆದದೇ ಅಲ್ಲ, ಕಡೆಯಾದವ ಯಾರದು? ಯೇಸು ಸ್ವಾಮಿ. ಯಾರು ಕಡೆಯಾದವ? ಯಾರು? ಯೇಸು ಸ್ವಾಮಿ. ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಕಡೆಯಾದವ ಯಾರು ಗೊತ್ತಿಲ್ಲ? ಸತ್ತ ನಿನ್ನನ್ನು ಬಲಗಿಸುತ್ತಾನೆ, ಸತ್ತ ನಿನ್ನ ದೇಹಕ್ಕೆ ಅಂಗಗಳನ್ನು ಕೊಡುತ್ತಾನೆ. ಬದುಕಿಸುವ ಆತ್ಮನು ಅಲ್ಲಿ ಬೈಬಲ್ ಹೇಳ್ತದೆ, ಆತ್ಮಿಕವಾದದ್ದು ಮೊದಲನೆಯದಲ್ಲ, ಪ್ರಾಕೃತವಾದದ್ದು ಮೊದಲದು, ಆಮೇಲೆ ಆತ್ಮಿಕವಾದದ್ದು. ಮೊದಲನೇ ಮನುಷ್ಯನು ಭೂಮಿಯೊಳಗೆ ಉತ್ಪನ್ನನಾಗಿ ಯಾರಿಗೆ ಸಂಬಂಧಪಟ್ಟವ? ಮಣ್ಣಿಗೆ ಸಂಬಂಧಪಟ್ಟವ. ಎರಡನೇ ಮನುಷ್ಯನು ಎಲ್ಲಿಂದ ಬಂದವನು? ಪರಲೋಕದಿಂದ ಬಂದವನು. ಮಣ್ಣಿನಿಂದ ಹುಟ್ಟಿದವನು ಎಂಥವನು? ಮಣ್ಣಿಗೆ ಸಂಬಂಧಪಟ್ಟವರು ಅಂತವರೇ. ಪರಲೋಕದಿಂದ ಬಂದು ಇಳಿದಾತನು ಎಂಥವನು? ಆಮೇಲೆ ಪರಲೋಕ ಸಂಬಂಧಪಟ್ಟವರು ಅಂತವರು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾ ಉಂಟು. ಹಲ್ಲೆಲೂಯಾ. ಹಾಗಾದ್ರೆ ಒಬ್ಬ ಆದಾಮನಿಂದ ಪಾಪ ಬರುವಾಗ ದೇವರೊಂದು ತೀರ್ಮಾನ ಮಾಡಿದ. ಏನಂತ ಹೇಳಿದ್ರೆ, ಕಡೆಯ ಆದಾಮ ಅಲ್ಲಿ ಅವನನ್ನು ಕಳಿಸಬೇಕೆಂಬುದಾಗಿ ಭೂಮಿಗೆ ಬಂದ. ಭೂಮಿಗೆ ಬಂದು 33 ವರ್ಷ ಏನ್ ಮಾಡಿದೆ? ಸ್ವಾಮಿ ಜೀವಿತ ಮಾಡಿದ. ಜೀವಿತ ಮಾಡಿ ಸತ್ತು ಉಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದು ಪರಲೋಕಕ್ಕೆ ಆತನು ಎತ್ತಲ್ಪಟ್ಟ. ಅಲ್ಲಿ ಎತ್ತಲ್ಪಟ್ಟ ಯೇಸುವನ್ನು ನೀವು ನೋಡಿ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಆಮೇಲೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟ.
ಅಲ್ಲಿ ಆದಾಮ ಕಳೆದುಕೊಂಡ ಅಧಿಕಾರ ದೇವರ ಮಕ್ಕಳಿಗೆ ಒಳಪಟ್ಟಿದೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯ. ಇವತ್ತು ಆಳ್ವಿಕೆ ಮಾಡುವುದು, ಸೈತಾನನ ಬಲವನ್ನು ಮುರಿಯುವುದು ದೇವರ ಮಗನಾದ ನೀನು, ನಿನಗೆ ನನಗೆ ಕಳೆದುಕೊಂಡ ಅಧಿಕಾರ ದೇವರು ತಿರುಗಿ ಕೊಟ್ಟಿದ್ದಾನೆ. ಎಷ್ಟು ಜನ ಬಿಲೀವ್ ಮಾಡ್ತಾರೆ? ಹಲ್ಲೆಲೂಯ. ಅದಕ್ಕೆ ದೇವರ ಮಕ್ಕಳು ಎಲ್ಲ ಕಡೆ ಇಟ್ಟದ್ದು ದೇವರು. ಹಲ್ಲೆಲೂಯ. ಒಂದೊಂದು ಕಡೆಯಲ್ಲಿ ನಿಮ್ಮನ್ನು ಇಟ್ಟದ್ದು ಯಾಕೆ ಗೊತ್ತಿಲ್ಲ? ಅಲ್ಲಿ ಸಮಸ್ತ ಬಲವನ್ನು ಮುರಿಲಿಕ್ಕೆ, ಅಲ್ಲಿ ಸಮಸ್ತ ಬಲವನ್ನು ಮುರಿಲಿಕ್ಕೆ ದೇವರು ನಿನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ, ನನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ದೇವರು ಎಷ್ಟು ಒಳ್ಳೆಯವನಲ್ಲ? ಕಳೆದುಕೊಂಡ ಅಧಿಕಾರ ಯೇಸುವಿನ ಮೂಲಕ ತನ್ನ ಮಕ್ಕಳಿಗೆ ತಿರುಗಿ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಇವತ್ತು ಅಧಿಕಾರ ಎಲ್ಲಿಟ್ಟು? ನಮ್ಮಲ್ಲಿ ಉಂಟು. ಪ್ರೈಸ್ ದಿ ಲಾರ್ಡ್. ನಮ್ಮ ಒಳಗೆ ದೇವರ ಅಧಿಕಾರವನ್ನು ಇಟ್ಟಿದ್ದಾನೆ. ಪ್ರೈಸ್. ನಾವು ಎಲ್ಲೆಲ್ಲಿ ಹೋಗ್ತೇವೆ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನೊಳಗೆ ಅಧಿಕಾರವನ್ನು ಇಟ್ಟಿದ್ದಾನೆ. ದೇವರು ನಿನ್ನೊಳಗೆ ಬಿಡುಗಡೆ ಇಟ್ಟಿದ್ದಾನೆ. ಅದನ್ನು ಉಪಯೋಗಿಸುವಾಗ, ನೀನು ಮಾತನಾಡುವಾಗ ದೇವರ ಕಾರ್ಯಗಳು ನಡೆಯುತ್ತವೆ. ಹಲ್ಲೆಲೂಯಾ. ಅಧಿಕಾರ ಎಂಬುದು ಯಾವಾಗ ಉಪಯೋಗಿಸಬೇಕು? ಕೂಡಲೇ ಉಪಯೋಗಿಸಬೇಕು. ಅಲ್ಲಿ ಲೇಟ್ ಆದ ಮೇಲೆ ಏನ್ ಮಾಡಬಾರ್ದು? ಉಪಯೋಗಿಸಬಾರದು. ಸಾಧಾರಣವಾಗಿ ಒಂದು ಕಲೆ ನಮ್ಮ ಶರ್ಟಿಗೆ ಬೇಕು, ಅಲ್ಲಿ ಯಾವುದೇ ಕಲೆ ಆಗಲಿ, ಸಾರಿನ ಕಲೆ ಯಾವುದಾಗಲಿ, ಒಂದು ಕಲೆ ಬಿದ್ದ ಕೂಡಲೇ ಏನ್ ಮಾಡ್ತೀರಿ ನೀವು? ಆಗಲೇ ನೀರಾಕಿ ಇದು ಮಾಡಿದ್ರೆ ಏನಾಗ್ತದೆ? ಹೋಗ್ತದೆ. ಅದಕ್ಕಿಂತ ನಂತರ ಸ್ವಲ್ಪ ಸಮಯ ಆದ್ಮೇಲೆ ಏನ್ ಮಾಡ್ಬೇಕು? ಏನಾಗ್ತದೆ? ಹೋಗ್ತದ? ಎಷ್ಟು ತಿಕ್ತೇವೆ ಎಷ್ಟು ಹಾಗೆ. ಹಲ್ಲೆಲೂಯಾ. ಸೈತಾನ ನಿಮ್ಮ ಜೀವಿತದಲ್ಲಿ ಎಂಟರ್ ಆಗುವಾಗ, ಯೇಸುವಿನ ನಾಮದಲ್ಲಿ ಅಂತ ಹೇಳುವಾಗ ಅಧಿಕಾರ ಅಲ್ಲಿ ಚಾಲನೆ ಆಗ್ತದೆ. ಸೈತಾನನಿಗೆ ಅವಕಾಶವೇ ಕೊಡಬಾರ್ದು. ಸ್ವಲ್ಪ ಅವಕಾಶ ಕೊಟ್ಟರೆ ಏನ್ ಮಾಡ್ತಾನೆ? ಅವನು ಒಳಗೆ ನೂರಿ ಹೋಗ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸಮಸ್ತ ಅವನ ಫಲವನ್ನು ಮುರಿಯುವ ಅಧಿಕಾರ ದೇವರು ನನಗೆ ನಿನಗೆ ಕೊಟ್ಟಿದ್ದಾನೆ. ಅಲ್ಲಿ ದೇವರು ನಮ್ಮ ಬಗ್ಗೆ ಎಷ್ಟು ಆಲೋಚನೆ ಮಾಡಿದ್ದಾನೆ ಗೊತ್ತುಂಟಾ? ನೀವು ಕೀರ್ತನೆಗಳ ಪುಸ್ತಕ 118ನೇ ಕೀರ್ತನೆ 6ನೇ ವಾಕ್ಯವನ್ನು ಓದಿರ್ರಿ. 118ನೇ ಕೀರ್ತನೆ 6ನೇ ವಾಕ್ಯದಿಂದ ಕೆಳಗೆ, ಯೆಹೋವನು ನನಗಿದ್ದಾನೆ, ಭಯಪಡೆನು. ಏನಂತೆ ಅವನು ಹೇಳ್ತಾನೆ? ಮನುಷ್ಯನು ನನಗೆ ಏನು ಮಾಡಿ ಯಾರು ಹೇಳ್ರಿ? ಯಾವ ಮನುಷ್ಯನು ನನಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ದೇವರು ನನ್ನ ಸಂಗಡ ಇದ್ದಾನೆ. ಹೇಳ್ರಿ, ನನ್ನ ಸಂಗಡ ಇದ್ದಾನೆ. ಆಮೇಲೆ ಮತ್ತೆ ಆತನೇ ನನಗೆ ಸಹಾಯಕನು. ಏನಂತೆ? ನನ್ನ ವೈರಿಗಳಿಗೆ ಆಗುವ ಶಿಕ್ಷೆಯನ್ನು ನಾನು ನೋಡುತ್ತೇನೆ. ಎಷ್ಟು ಜನ ನೋಡ್ತೀರಿ? ಅದಕ್ಕೆ ಅಲ್ಲಿ ಲೂಕ 10 ನೋಡ್ರಿ, ವೈರಿ ಆಗುವ ಶಿಕ್ಷೆ ನೀವು ನೋಡ್ಬೇಕು, ನಿಮಗೆ ಶಿಕ್ಷೆ ಅಲ್ಲ. ನಮ್ಮ ತಿಂಗಿಗೆ ಬೇರೆ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತೇವೆ. ಅಲ್ಲಿ ನಿಮಗೆ ಶಿಕ್ಷೆ ಕೊಡೋದು ದೇವರ ಚಿತ್ತ ಅಲ್ಲ, ವೈರಿಗಾಗುವ ಶಿಕ್ಷೆ ನೀವು ನೋಡ್ತೇನೆ. ಆಮೇಲೆ ಮತ್ತೆ ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನಲ್ಲಿ ಆಶ್ರಯಿಸುವುದು. ನಾವು ಹೇಳ್ತೇವೆ ಪಾಮಾರ ಮನುಷ್ಯರು ಕರ್ತೇವೆ, ಅವ್ ಬರ್ತೇನೆ ಅಂತ ಹೇಳ್ತೇನೆ, ಅದಕ್ಕೆ ಸಮಯಕ್ಕೆ ಸರಿಯಾಗಿ ಕೈ ಕೊಡ್ತಾರೆ. ಆದ್ರೆ ದೇವರು ಹಾಗೆಲ್ಲ, ದೇವರು ಬರ್ತೇನೆ ಅಂದ್ರೆ ಮತ್ತೆ ಬರ್ತಾರೆ. ಆಮೇಲೆ ನಾ ಮತ್ತೆ ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಜನಾಂಗಗಳು ನನ್ನ ಸುತ್ತಿಕೊಂಡರು, ಯೆಹೋವನ ಹೆಸರಿನಲ್ಲಿ ನಾನು ಅವರನ್ನು ಏನ್ ಮಾಡ್ತೇನೆ? ಸಂಹರಿಸ್ತೇನೆ. ಅವರ ಸುತ್ತಲೂ ಮುತ್ತಿದರು. ಯಾರ ಹೆಸರಿನಿಂದ? ಯೆಹೋವನ ಹೆಸರಿನಿಂದ ಅವರನ್ನು ಏನ್ ಮಾಡ್ತೇನೆ? ಸಂಹರಿಸ್ತೇನೆ. ಯಾವ್ದು? ಜೇನು ನೊಣಗಳಾಗಿ ಅವರು ನನ್ನನ್ನು ಕವಿದರು. ಮುಳ್ಳಿನ ಬೆಂಕಿಯಂತೆ ಯಾರ ಕ್ಷಣದಲ್ಲಿ ಅಳಿದು ಹೋಗ್ತಾರೆ? ಅವರು ಅಳಿದು ಹೋಗ್ತಾರೆ. ಯೆಹೋವನ ಹೆಸರಿನಿಂದ ನಾನು ಏನ್ ಮಾಡ್ತೇನೆ? ಅವರನ್ನು ಸಂಹರಿಸ್ತೇನೆ. ಇವತ್ತು ಸಂಹರಿಸುವ ಅಧಿಕಾರ ಯಾರಿಗೆ ಕೊಟ್ಟಿದ್ದಾನೆ? ದೇವರು ನಿನಗೆ ಕೊಟ್ಟಿದ್ದಾನೆ. ನೋಡಿ, ದಾವೀದನ ಜೀವಿತದಲ್ಲಿ ಅವನು ಯಾವಾಗ ಸಹ ಮಾತಾಡಿ, ಇವತ್ತು ಕೀರ್ತನೆ ಓದಿದಾಗೆ, ನಮ್ಮ ದೇವರಿಗೆ ಸಮಾಧಾನ ದೇವರು ಯಾರು? ಆತನ ಶೌರ್ಯವೆಂಬ ನಡುಕಟ್ಟ ನನಗೆ ಕಟ್ಟಿದ್ದಾನೆ. ಶೌರ್ಯ ಅಂದ್ರೆ ಹೇಳು, ಧೈರ್ಯ. ಅಲ್ಲಿ ಯೆಹೋವನ ದೇವರ ಮಕ್ಕಳು ಹೇಗಿರ್ತಾರೆ? ಧೈರ್ಯಶಾಲಿಗಳು. ನಮಗೆ ಕೊಟ್ಟ ಆತ್ಮ ಯಾವುದು? ಧೈರ್ಯದ ಆತ್ಮ. ಆ ಆತ್ಮ ಯಾವಾಗ ನಮಗೆ ಜೀವನ ಕೊಡುವಂತದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯ ಹೇಳ್ತದೆ ಇದು. ನೀವು ಕೀರ್ತನೆಗಳ ಪುಸ್ತಕ 8ನೇ ಕೀರ್ತನೆ 4ನೇ ವಾಕ್ಯದಿಂದ ಓದಿ ನೋಡ್ರಿ. ಕೀರ್ತನೆ 8:4. ಮನುಷ್ಯನು ಎಷ್ಟು ಮಾತ್ರದವರು, ಅವರನ್ನು
ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಇನ್ನೊಂದು ಟ್ರಾನ್ಸ್ಲೇಷನ್ ಏನು ಗೊತ್ತಿಲ್ಲ, ಅವನನ್ನು ದೇವರುಗಳಿಗಿಂತ ಸ್ವಲ್ಪ ಕಡಿಮೆ ಮಾಡಿದೆಯಲ್ಲ. ಆಮೇಲೆ ಹಾಗಾದ್ರೆ ನಮ್ಮ ದೇವರು ಏನ್ ಮಾಡಿದ? ದೇವರಿಗಿಂತ ಸ್ವಲ್ಪ ಕಡಿಮೆಯಾಗಿ ದೇವರು ಮಾಡಿದ. ನೋಡಿ, ದೇವರು ಸಹ ಹುಷಾರಿದ್ದಾರೆ. ನಮ್ಮನ್ನು ದೇವರಾಗಿ ಮಾಡ್ತಿದ್ರೆ ನಾವು ಇಲ್ಲಿ ಇರ್ತಿರ್ಲಿಲ್ಲ. ನಾವು ನೋಡಿ, ದೇವರು ಎಲ್ಲ ಅಧಿಕಾರ ಕೊಡುವಾಗ ಅವರನ್ನು ಏನ್ ಮಾಡ್ಲಿಕ್ಕೆ ಹೋದ್ರಲ್ಲಿ, ಬಾಬೆಲ್ ಗೋಪುರವನ್ನು ಕಟ್ಟಲಿಕ್ಕೆ ಹೋದ್ರಂತೆ. ಅಲ್ಲಿ ಬಾಬೆಲ್ ಗೋಪುರವನ್ನು ಕಟ್ಟುವಾಗ ಅವ್ರು ಏನ್ ಮಾಡಿದ್ರು ಗೊತ್ತಾ? ಅದು ಎತ್ತರಕ್ಕೆ ಹೋಗುವಾಗ ದೇವರು ನೋಡಿ ಹೇಳ್ತಾನೆ, ಇವರನ್ನು ಹೀಗೆ ಬಿಟ್ರೆ ಇವರು ನನ್ನ ಹತ್ತಿರ ಬರ್ತಾರೆ. ಆಗ ದೇವರು ಏನ್ ಮಾಡ್ತಿದ್ರು ಗೊತ್ತಾ? ಅವರ ಭಾಷೆಯನ್ನು ಏನ್ ಮಾಡಿದ? ತಾರುಮೇರು ಮಾಡಿದ. ಅಷ್ಟ ತನಕ ಒಂದೇ ಭಾಷೆ ಇತ್ತು. ಅಲ್ಲಿ ನಂತರ ಏನಾಯ್ತು? ಭಾಷೆ ಚೇಂಜ್ ಮಾಡಿದ. ಈಗ ನೋಡಿ, ಮಲಯಾಳಿ, ತಮಿಳು, ತೆಲುಗು, ಮರಾಠಿ, ಕೆಲವು ಭಾಷೆಗಳೆಲ್ಲ ಉಂಟಲ್ಲ, ಅದೆಲ್ಲ ಯಾವುದು ಮಾಡಿದ್ದು ದೇವರು ಆ ಟೈಮಲ್ಲಿ ಮಾಡಿದ್ದು. ಯಾಕೆ ಚೇಂಜ್ ಮಾಡಿದ ಗೊತ್ತಿಲ್ಲ? ಅಲ್ಲಿ ಭಾಷೆ ಯಾಕೆ ಅವ್ರು ಕಟ್ತಾ ಇದ್ದಾರಲ್ಲ, ಆಗ ಕಟ್ತಾ ಇರುವಾಗ ಒಬ್ಬ ಹೇಳ್ತಾನೆ ಇಟ್ಟಿಗೆ ಕೊಡ ಮರೆ ಅಂತ ಹೇಳುವಾಗ ಬೇಸಿರಿ ಅವನು ಏನ್ ಮಾಡ್ತಾನೆ? ಹಾರೆ ಕೊಡ್ತಾ ಇದ್ದಾನೆ. ಅಲ್ಲಿ ಹಾಗೆ ಇವರು ಒಂದೊಂದು ಕೊಡುವಾಗ ಅರ್ಥ ಆಗುದಿಲ್ಲ, ಅವ್ರು ಎಂತ ಮಾತಾಡ್ತಾರಂತ ಇವರಿಗೆ ಅರ್ಥ ಆಗುದಿಲ್ಲ, ಇವರಿಗೆ ಅರ್ಥ ಆಗುದಿಲ್ಲ. ಹಾಗೆ ಅವರೊಳಗೆ ಜಗಳ ಆಗಿ ಕನ್ಫ್ಯೂಸ್ ಮಾಡಿ ಅದು ಬಾಬೆಲ್ ಗೋಪುರ ಏನಾಗ್ತದೆ, ಅಲ್ಲಿಗೆ ನಿಂತು ಹೋಗ್ತದೆ. ಅಲ್ಲಿ ದೇವರು ಎಷ್ಟು ಒಳ್ಳೆಯವರಾಗಿದ್ದಾರೆ. ಅಲ್ಲಿ ಮನುಷ್ಯನ ಕೆಟ್ಟವನಂತ ದೇವರಿಗೆ ಗೊತ್ತಾಯ್ತು. ಅಲ್ಲಿ ಇನ್ನು ನಾನು ಆ ಮಹಿಮೆಯನ್ನು ಕೊಟ್ರೆ ಆಮೇಲೆ ಅವ್ರು ಏನ್ ಮಾಡ್ತಾರೆ? ಎಲ್ಲ ಕೆಟ್ಟತನ ಮಾಡ್ತಾರೆ. ಅದಕ್ಕೋಸ್ಕರ ದೇವರು ಏನ್ ಮಾಡಿದ? ದೇವರಿಗಿಂತ ನಮ್ಮನ್ನು ಏನ್ ಮಾಡಿದ? ಸ್ವಲ್ಪ ಕೆಳಗೆ ಮಾಡಿದ. ಆಮೇಲೆ ಅಲ್ಲಿ ಕೆಲವರೆಲ್ಲ ಒಳ್ಳೆ ಕ್ಲವರ್ ಆದವರಿದ್ದಾರೆ. ಅವರು ಇದ್ದ ವಿದ್ಯೆಯೆಲ್ಲ ಹೇಳುವುದಿಲ್ಲ ಯಾರಿಗೆ? ಶಿಷ್ಯನಿಗೆ ಸ್ವಲ್ಪ ಕಡಿಮೆ ಇರ್ತಾರೆ. ನಾ ಏನ್ ಮಾಡ್ತಾರೆ ಎಲ್ಲ ಬಿಟ್ಟು ಬರ್ತದೆ. ಈಗ ಹಾಗೆ ಮಾಡುದು, ಲೋಕದವರೆಲ್ಲ ಹಾಗೆ ಮಾಡುದು. ಆಮೇಲೆ ಧನಿ ಮತ್ತು ಕೆಲಸದವ, ನಂತರ ಏನಾಗ್ತದೆ? ಧನಿ ಕೆಳಗೆ ಆಗ್ತದೆ, ಕೆಲಸ. ಅಲ್ಲಿ ಲೋಕ ಸಹ ಹಾಗೆ. ದೇವರು ಸಹ ಒಂದು ಪ್ಲಾನ್ ಮಾಡಿದ, ದೇವರಿಗೆ ಅಂತ ಸ್ವಲ್ಪ ಕೆಳಗೆ ಮಾಡಿದಂತೆ. ಮತ್ತೆ ಏನಂತೆ? ಪ್ರಭಾವವನ್ನು ಮಾನವನು ಅವನಿಗೆ ಕಿರೀಟವಾಗಿಟ್ಟ. ಅಂದ್ರೆ ಪವರ್, ಅಧಿಕಾರ, ಡೊಮಿನಿಯನ್ ಮಾಡುವ ಎಲ್ಲ ಅಧಿಕಾರ ಮಾನವನಿಗೆ ಇಟ್ಟ. ಮತ್ತೆ ನೋಡು, ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳನ್ನು ಏನಂತೆ? ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ. ಮತ್ತೆ ನೀವೆಲ್ಲವನ್ನು ನೀನು ಅವನಿಗೆ ಏನ್ ಮಾಡಿದಿ? ಹಾಗಾದ್ರೆ ಎಲ್ಲ ಯಾರಿಗೆ ಅಧೀನ ಮಾಡಿದ್ದಾನೆ ದೇವರು? ನಮಗೆ ಅಧೀನ ಮಾಡಿದ್ದಾನೆ. ಯಾವಾಗ ನೀನು ಹೊಸದಾಗಿ ಹುಟ್ಟಿ ಬಂದಿಯಲ್ಲ, ನೀನು ಮಣ್ಣಿಗೆ ಸಂಬಂಧಪಟ್ಟವನ ಮಾತ್ರ ಅಲ್ಲ, ನೀನು ಪರಲೋಕಕ್ಕೆ ಸಂಬಂಧಪಟ್ಟ ವ್ಯಕ್ತಿಯಾಗಿ ನಿನ್ನನ್ನು ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ಈ ಆದಾಮ ಕಳೆದುಕೊಂಡ ಮಹಿಮೆ ಯೇಸು ಕ್ರಿಸ್ತನು ಕೊನೆಯ ಆದಾಮವಾಗಿ ತನ್ನ ಮಕ್ಕಳಿಗೆ ಕೊಟ್ಟರು. ಅಲ್ಲಿ ಆದಾಮನ ಬಗ್ಗೆ ನೋಡುವುದಾದ್ರೆ, ಆದಾಮ ಒಟ್ಟು ಎಷ್ಟು ವರ್ಷ ಬದುಕಿದ ಗೊತ್ತುಂಟ? ಹಲ್ಲೆಲೂಯಾ. ಎಷ್ಟು ವರ್ಷ ಬದುಕಿದ? 930 ವರ್ಷ ಬದುಕಿದ. 930 ವರ್ಷ ಯಾರು? ಆದಾಮ ಬದುಕಿದ. ಅವಳ ಬಗ್ಗೆ ಅಲ್ಲಿ ಬರೆಯಲಿಲ್ಲ, ಆದ್ರೆ ಆದಾಮನ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ದೇವರಿಗೆ ಎಷ್ಟು ಪ್ರೀತಿ ಅಲ್ಲ? ಅಲ್ಲಿ ದೇವರಿಗೆ ಎಷ್ಟು ಪ್ರೀತಿ ನಮ್ಮ ಮೇಲೆ. ಅಲ್ಲಿ ಪಾಪ ಮಾಡಿದ್ರು ಸಹ ದೇವರು ಅವನನ್ನು ತಳ್ಳಿ ಬಿಡಲಿಲ್ಲ. ಹಲ್ಲೆಲೂಯಾ. ಸೈತಾನ್ ನೆನೆಸಿದ ಆದಾಮ ಸಹ ಪಾಪ ಮಾಡಿದ್ರೆ ಅವನನ್ನು ಏನ್ ಮಾಡ್ತಾರೆ? ದೇವರು ತಳ್ಳಿ ಬಿಡ್ತಾರಂತ. ಆದ್ರೆ ದೇವರು ಆದಾಮನನ್ನು ಪ್ರೀತಿ ಮಾಡಿದ. ಆದಾಮನನ್ನು ಪ್ರೀತಿ ಮಾಡಿ ಅವನಿಗೋಸ್ಕರ ಒಂದು ಪ್ರಾಣಿಯ ಬಲಿ ತೆಗೆದು ಏನ್ ಮಾಡಿದ? ಅದರ ಚರ್ಮದಿಂದ ಏನ್ ಮಾಡಿದ? ಒಂದು ಅಂಗಿಯನ್ನು ಒದಗಿಸಿದ. ಒಂದು ವಸ್ತ್ರವನ್ನು ಯಾರಿಗೆ ಕೊಟ್ಟ? ಆದಾಮ ಮತ್ತು ಅವಳಿಗೆ ಕೊಟ್ಟ. ಆಮೇಲೆ ಅಲ್ಲಿ ಆ ವಸ್ತ್ರ ಅದು ನಶಿಸಿ ಹೋಗುವ ವಸ್ತ್ರವಾಗಿತ್ತು. ಆದರೆ ಯೇಸು ಸ್ವಾಮಿ ಕಡೆಯ ಆದಾಮವಾಗಿ ನಮಗೊಂದು ವಸ್ತ್ರ ಕೊಟ್ಟ. ಆ ವಸ್ತ್ರವೇ ದೀಕ್ಷಾಸ್ಥಾನದ ಮೂಲಕ ರಕ್ಷಣೆ ಎಂಬ ವಸ್ತ್ರವನ್ನು ತೊಡಿಸಿದ. ಈ ವಸ್ತ್ರವನ್ನು ಯಾರು ತೊಡಿಸ್ತಾನೆ ಅವನಿಗೆ ದೇವರು ಅಧಿಕಾರವನ್ನು ತೆರಿಗೆ ಕೊಟ್ಟ. ಹಲ್ಲೆಲೂಯಾ. ಇಷ್ಟು ಒಳ್ಳೆ ದೇವರು ನಮ್ಮ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಅದಕ್ಕೆ 1 ಯೋಹಾನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ ಅಲ್ಲಿ ದೇವರ ಮಕ್ಕಳ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. 1 ಯೋಹಾನ 3ನೇ ಅಧ್ಯಾಯ 1ನೇ ವಾಕ್ಯ ಅಲ್ಲಿ ದೇವರ ಮಕ್ಕಳು ಎಂಬುದಾಗಿ
ದೇವರು ನಮ್ಮನ್ನು ಕರೀಲಿಕ್ಕೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ. 2ನೇ ವಾಕ್ಯದಿಂದ ಈಗ ಏನಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೆ. ಮತ್ತೆ ಮುಂದೆ ನಾವು ಏನಾಗ್ತೇವೆ ಅಂದ್ರೆ ಇನ್ನೂ ಏನಾಗ್ಲಿಲ್ಲ, ಪ್ರತ್ಯಕ್ಷ. ಅಂದ್ರೆ ನಿನಗೆ ಗೊತ್ತಿಲ್ಲ, ಈಗ ನೀನು ಕಾಣ್ತಾ ಇಲ್ಲ ಅದನ್ನು, ಆದ್ರೆ ಏನಾಗ್ತಿ ಮುಂದೆ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಹೇಗಿರ್ತೇವೆ? ಆತನ ಹಾಗಿರ್ತೇವೆ. ಸ್ವಲ್ಪ ಕಡಿಮೆ ಅಲ್ಲ, ಆತನ ಹಾಗಿರ್ತೇವೆ. ಮತ್ತೆ ಯಾಕೆಂದರೆ ಆತನು ಇರುವ ಪ್ರಕಾರವೇ ಆತನನ್ನು ನೋಡಬೇಕು. ಹಲ್ಲೆಲೂಯಾ. ದೇವರ ಮಕ್ಕಳ ಯಾವ ಪದವಿಗೆ ದೇವರು ಏರಿಸ್ತಿದ್ದ, ಇವತ್ತು ನಿಮ್ಮ ಜೀವಿತದಲ್ಲಿ ಅದೇ ಪದವಿಯನ್ನು ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಒಬ್ಬ ಮನುಷ್ಯನಿಂದ ಪಾಪ ಬಂತು. ಹಲ್ಲೆಲೂಯಾ. ಆ ಪಾಪ ಭೂಮಿಯ ಮೇಲೆ ಆಳ್ವಿಕೆ ಮಾಡಿತು. ಆದ್ರೆ ಇನ್ನೊಬ್ಬ ಮನುಷ್ಯ ಬಂದ, ಅವನ ಹೆಸರು ಕಡೆಯಾದಾಮ. ಅವನು ಯಾರಂತೆ? ಯೇಸು ಕ್ರಿಸ್ತನು. ಆತನ ಮೂಲಕ ಇಡೀ ಭೂಮಿ ಕುಲಕ್ಕೆ ಏನ್ ಬಂತು? ರಕ್ಷಣೆ ಬಂತಂತ ಸತ್ಯವೇದ ಹೇಳ್ತಾ ಬಂತು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವುದೇನಂತ ಹೇಳಿದ್ರೆ, ನಮ್ಮ ಹೋಲಿಕೆ, ನಮ್ಮ ಸ್ವರೂಪದಲ್ಲಿ, ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಎಂಬುದಾಗಿ ದೇವರು ತೀರ್ಮಾನ ಮಾಡಿ. ನೀವು ನೋಡಿ, ಆದಿಕಾಂಡ ಪುಸ್ತಕ 3:22 ಓದಿ ನೋಡಿ. ಆದಿಕಾಂಡ 3:22. ಮತ್ತೆ ಯೆಹೋವನು ಏನಂತೆ? ನಮ್ಮಲ್ಲಿ ಒಬ್ಬನಂತ ಆಗಲ್ಲ. ಆಮೇಲೆ ಅದೇ ಈಗ ಯಾರಿಗೆ? ಅವನಿಗೆಲ್ಲ ಗೊತ್ತಾಯ್ತು. ಈಗ ಅಲ್ಲಿ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವ್ದಂತ ಮನುಷ್ಯನಿಗೆ ಗೊತ್ತಾಯ್ತು. ಅದರ ಮೊದಲು ಏನಿರಲಿಲ್ಲ ಅವನಿಗೆ ಗೊತ್ತಿ. ಕೆಟ್ಟದ್ದು ಎಂಬುದು ಏನಂತ ಗೊತ್ತಿರಲಿಲ್ಲ. ಆಮೇಲೆ ಆ ಹಣ್ಣು ತಿಂದ ಮೇಲೆ ಏನಾಯ್ತು? ಯಾವುದು ಕೆಟ್ಟದಂತ ಗೊತ್ತಾಯ್ತು. ಇವತ್ತು ಮಕ್ಕಳಿಗೆ ಯಾವುದು ಕೆಟ್ಟದ್ದು ಗೊತ್ತಿಲ್ಲ, ಆದ್ರೆ ಅವರು ಯೌವನಸ್ಥರಾಗುವಾಗ, ಪ್ರಾಯಕ್ಕೆ ಬರುವಾಗ ಅವರಿಗೆ ಕೆಟ್ಟದ ಬಗ್ಗೆ ಅರಿವಾಗ್ತದೆ. ಹಲ್ಲೆಲೂಯಾ. ಅದಕ್ಕೆ ದೀಕ್ಷಾಸ್ನಾನ ಎಂಬುದು ಚಿಕ್ಕ ಮಕ್ಕಳಿಗೆ ಕೊಡುವುದಿಲ್ಲ. ಯಾಕೆ ಗೊತ್ತಿಲ್ಲ? ಅವರಿಗೆ ಪ್ರಾಯ ಬರುವ ತನಕ ಅವರಿಗೆ ಕೆಟ್ಟದ್ರ ಬಗ್ಗೆ ಗೊತ್ತಿಲ್ಲ. ಪ್ರಾಯ ಬಂದ ಮೇಲೆ ಕೆಟ್ಟದ್ರಲ್ಲಿ ತೊಡಗಿದ್ರೆ ಆ ದೀಕ್ಷಾಸ್ಥಾನ ವ್ಯರ್ಥ ಆಗ್ತದೆ. ಅವರಿಗೆ ವಾಕ್ಯ ಗೊತ್ತಾಗಬೇಕು, ಮತ್ತೆ ಕೊಡುವುದೇ ದೀಕ್ಷಾಸ್ಥಾನ. ಆಮೇಲೆ ಇಲ್ಲಿ ನೋಡಿ, ನಮ್ಮ ಹಾಗೆ ಒಬ್ಬನಂತಾದನಲ್ಲ, ಇದರಿಂದ ಇವನು ಕೈ ಚಾಚಿ ನೋಡಿ, ಜೀವ ವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನು ತೋಟದಿಂದ ದೇವರು ಏನ್ ಮಾಡಿದಂತೆ? ಹೊರಗೆ ಹಾಕಿದಂತೆ. ಮತ್ತೆ ಹಲ್ಲೆಲೂಯಾ. ನಂತರ ಆ ಜೀವ ವೃಕ್ಷವನ್ನು ತಿನ್ನದಾಗಿ ದೇವರು ಏನ್ ಮಾಡಿದ? ಒಂದು ದೊಡ್ಡ ಬೇಲಿಯನ್ನು ಹಾಕಿದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ಆದಾಮನು ಅದನ್ನು ನಷ್ಟಪಡಿಸಿದ. ಆದರೆ ದೇವರ ಮಕ್ಕಳಿಗೆ ಹಲ್ಲೆಲೂಯಾ ಅದೇ ಜೀವ ವೃಕ್ಷವನ್ನು ದೇವರು ಕೊಡುತ್ತಾನೆ. ಹಲ್ಲೆಲೂಯಾ. ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಏನಂತ ಹೇಳಿದ್ರೆ, ನಾನು ಅವರಿಗೆ ಏನ್ ಕೊಡ್ತೇನೆ? ಜೀವ ವೃಕ್ಷದ ಹಣ್ಣನ್ನು ಕೊಡುತ್ತೇನೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನೀವು ದೇವರ ಮಕ್ಕಳಾದ್ರಿಂದ ದೇವರು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಇವತ್ತು ರೂಲ್ ಮಾಡುವವರು ಯಾರಾಗಿದ್ದೇವೆ? ನಾವು. ಲೋಕವನ್ನು ರೂಲ್ ಮಾಡುವವರು ಯಾರಾಗಿದ್ದೇವೆ? ನಾವಾಗಿದ್ದೇವೆ. ಹಲ್ಲೆಲೂಯಾ. ದೊರೆತನ ಮಾಡು ಎಂಬುದಾಗಿ ದೇವರು ಹೇಳಿದ. ಇವತ್ತು ಯೇಸು ಕ್ರಿಸ್ತನ ಮೂಲಕ ನನಗೆ ನಿನಗೆ ಆ ದೊರೆತನವನ್ನು ಕೊಟ್ಟಿದ್ದಾನೆ. ನೀವು ಸಂತೋಷ ಇರುವುದಾದ್ರೆ ದೇವರಿಗೆ ಸ್ತೋತ್ರ ಹೇಳ್ತಾರೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿಲ್ಲವ? ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತಾರೆ? ಹಲ್ಲೆಲೂಯಾ. ಇವತ್ತು ಆದಾಮನು ಕಳೆದುಕೊಂಡ ಅಧಿಕಾರವನ್ನು ಯೇಸು ಕ್ರಿಸ್ತನ ಮೂಲಕ ದೇವರು ನಮಗೆ ಕೊಟ್ಟಿದ್ದಾನೆ. ನಾವು ಯಾರು ಇವತ್ತು ಪ್ರಿಯರೇ? ನಮ್ಮನ್ನು ದೇವರು ಯಾವುದಕ್ಕೆ ಇಟ್ಟಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಒಂದನೇದಾಗಿ, ದೇವರು ನಮ್ಮನ್ನು ಉಂಟು ಮಾಡಿದ್ದು ಯಾಕೆ? ದೊರೆತನ ಮಾಡಲಿಕ್ಕೆ. ಎರಡನೇದಾಗಿ, ದೇವರು ನಮಗೆ ಇಟ್ಟದ್ದು ಯಾಕೆ ಗೊತ್ತುಂಟ? ಆತನ ಸ್ತೋತ್ರವನ್ನು ಯಾವಾಗಲೂ ಹೇಳಲಿಕ್ಕೆ. ಇವತ್ತು ನಾವು ಆತನಿಗೆ ಸ್ತೋತ್ರ ಹೇಳುವ. ದೇವರು ನಮ್ಮನ್ನು ಆತನ ಸ್ವರೂಪದಲ್ಲಿ ಉಂಟು ಮಾಡಿದ್ದಕ್ಕೆ ದೇವರಿಗೆ ಸ್ತೋತ್ರ ಹೇಳುವ. ಆತ ನಮ್ಮನ್ನು ತನ್ನ ಮಕ್ಕಳಾಗಿ ತಿರುಗಿ ಮಾಡಿದ್ದಕ್ಕೆ ದೇವರಿಗೆ ಸ್ತೋತ್ರ ಹೇಳುವ. ಥ್ಯಾಂಕ್ ಯು ಯೆಹೋವಾ. ದೇವರ ಮಕ್ಕಳು ನಾವು, ಆತನ ಸ್ವರೂಪ ನಾವು. ಆತನು
ನಾವು ದೊರೆತನ ಮಾಡಬೇಕೆಂಬುದಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ. ಇವತ್ತು ನಾವು ನಮ್ಮ ಸ್ವಂತ ಅಲ್ಲ, ಮಣ್ಣಿನಿಂದ ಸ್ವರೂಪದಲ್ಲಿ ಉಂಟು ಮಾಡಿದ ಆದಾಮನು ಪಾಪ ಮಾಡಿದ ನಿಮಿತ್ತವಾಗಿ ಅಧಿಕಾರವನ್ನು ಕಳೆದುಕೊಂಡಾಗ ಹೊಸ ಒಡಂಬಡಿಕೆಯಲ್ಲಿ ಯಾರ್ಯಾರು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟರು, ಆತನ ಹೆಸರಲ್ಲಿ ವಿಶ್ವಾಸವಿಟ್ಟು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದರು, ಅವರಿಗೆ ಅಧಿಕಾರ ತಿರುಗಿ ಕೊಟ್ಟರು. ಇವತ್ತು ನಾನು ನೀನು ದೇವರ ಮಕ್ಕಳಾಗಿದ್ದರಿಂದ ನಾವು ಎಲ್ಲದರ ಮೇಲೆ ದೊರೆತನ ಮಾಡಲಿಕ್ಕೆ ದೇವರು ನಮ್ಮನ್ನು ಭೂಮಿಯಲ್ಲಿ ಇಟ್ಟಿದ್ದಾನೆ. ನೀನು ರೋಗದ ಮೇಲೆ ದೊರೆತನ ಮಾಡುತ್ತೀವಿ, ನಿನ್ನ ಶಾಪದ ಮೇಲೆ ದೊರೆತನ ಮಾಡುತ್ತೀವಿ. ನಿನ್ನ ಜೀವಿತದಲ್ಲಿ ನಿನಗೆ ಯಾವ ಸಮಸ್ಯೆ ಇದ್ರೂ ಅದರ ಮೇಲೆ ನೀನು ದೊರೆತನ ಮಾಡು. ಇವತ್ತು ನಾನು ಯೇಸುವಿನ ನಾಮದಲ್ಲಿ ನಾನು ಈ ಸಭೆಗೆ ನಾನು ಮಾತನಾಡುತ್ತಿದ್ದೇನೆ. ಯಾವ ಸಿಕ್ನೆಸ್ ಇವರಲ್ಲಿ ದೊರೆತನ ಮಾಡಲಿಕ್ಕೆ ಆಗುವುದಿಲ್ಲ. ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಎಲ್ಲ ನಷ್ಟಗಳಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಕುಟುಂಬವನ್ನು ಹಾಳು ಮಾಡುವ ಎಲ್ಲ ಸೈತರ ಪ್ಲಾನ್ಗಳನ್ನು ಡಿಸ್ಟ್ರಾಯ್ ಮಾಡ್ತಾ ಇದ್ದೇನೆ. ಕುಟುಂಬವಾಗಿ ಆಲಯದಲ್ಲಿ ಆರಾಧನೆ ಮಾಡಿ. ಓ ರಿಕಲವ ಶಂದರ ಮಲಕರ ಮಲಸಿ ಅಂತರ. ಗಂಡನೊಂದಿಗೆ ಹೆಂಡತಿ, ಹೆಂಡತಿ ಗಂಡನೊಂದಿಗೆ ಮಕ್ಕಳು. ದೇವರ ಕುಟುಂಬವೇ ಬರಲಿ ಸ್ವಾಮಿ ಯೇಸುವಿನ ನಾಮದಲ್ಲಿ. ದೇವರಿಗೆ ಯಾರನ್ನು ಸಹಿತ ಹಿಡಿಲಿಕ್ಕೆ ಆಗುವುದಿಲ್ಲ. ಅವನ ಬಾಲಗಳನ್ನು ಮುರಿಲಿಕ್ಕೆ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ನೀನು ಕೊಟ್ಟ ಅಧಿಕಾರಕ್ಕೋಸ್ಕರ ಸ್ತೋತ್ರ. ಅದನ್ನು ಉಪಯೋಗಿಸ್ತೇವೆ ಸಭೆಯಲ್ಲಿ. ದೇವರೇ, ಈ ಸಭೆ ನಿನ್ನ ಸಭೆ ಆದ್ರಿಂದ ಪಾತಾಳದ ಅಂಧಕಾರ ಶಕ್ತಿ ಅದನ್ನು ಜಯಿಸುವುದಿಲ್ಲ. ದೇವರು ಒಬ್ಬೊಬ್ಬರ ಮೇಲೆ ನಿನ್ನ ಅಭಿಷೇಕ ಇಟ್ಟದಕ್ಕೆ ಸ್ತೋತ್ರ. ಅವರು ಇನ್ನು ಮುಂದೆ ದೊರೆತನ ಮಾಡಲಿಕ್ಕಾಗ್ತಾರೆ. ವೈರಿಗಿಂತ ಅವರು ಬಲಿಷ್ಠರನ್ನಾಗಿ ಮಾಡಿದ್ದಕ್ಕೆ ಸ್ತೋತ್ರಪ್ಪ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಂಡೇನೆ ತಂದೆಯೇ, ಆಮೆನ್. ಆಹಾರದೊಂದಿಗೆ ಅತಿ ಆಶೀರ್ವಾದ ಪಡೆದುಕೊಳ್ಳುವ. Thank you, Lord. We worship you. ನಿತ್ಯ ನಿರಂತರವಾಗಿರಲಿ. ಆಮೆನ್. ಜಯ ಕೊಂಡ ದೇವರು 3 ಬಾರಿ ಅಲ್ಲೆಲೂಯಾ.